ನಮ್ಮ ಕನ್ನಡ ಸಿನಿಮಾಗಳ ಕಳೆದ ಒಂದು 2-3 ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ. ಕನ್ನಡ ಚಿತ್ರದ ಒಂದು ಹೊಸ ಚೈತನ್ಯ ಬಂದಿದೆ. ಸಿನಿಮಾಗಳು ನೋಡ್ತಾ ಇದ್ದರೆ ಈಗ ನೋಡಿ, ನಾನು ನಿಜವಾಗ್ಲೂ ಭಾಳ ಬೇಜಾರಾಗ್ತಾಯಿದೆ. ನಾಳೆ ಒಂದು ಗೋಲ್ಡ್ ಸಿನಿಮಾ ಅಂತ ವಿಜಯ್ದು ಬಹುಶಃ ನಂಬ್ತಿರೋ ಬಿಡ್ತಾರೆ, ಇದ್ರ ಬಗ್ಗೆ ಒಂದು ಹೋರಾಟ ಆಗಲೇಬೇಕು. 1050 ಸ್ಕ್ರೀನ್ಗಳಾಗ್ತಿದೆ ನಾಳೆ ಬೆಳಗ್ಗೆ. ಎಲ್ಲ ಥಿಯೇಟರ್ಗಳು ರೇಟ್ ಆಫ್ ಅಡ್ಮಿಷನ್ 1000 ರೂಪಾಯಿ 1200 ರೂಪಾಯಿ ಮಾಡ್ತಾ ಇದ್ದಾರೆ. ಕನ್ನಡ ಸಿನಿಮಾಗಳ ದುರಂತ ಅನಿಸುತ್ತೆ. ಯಾಕಂದರೆ ನಾನು ಅದು ವಾರ್ನಿಂಗ್ ಕೊಟ್ಟಿದ್ದೀನಿ, ಅದು ಯಾವುದೋ ನಿಮ್ಮ ಓರಿಯನ್ ಮಾಲ್ ಅವರಿಗೆ ಆಗಲಿ ಮಾಲ್ ಅವರಿಗೆ ಆಗಲಿ, ಕನ್ನಡ ಸಿನಿಮಾಗಳ ಡಿಸ್ಟರ್ಬ್ ಮಾಡದೇ ರೀತಿ ಸಿನಿಮಾ ಮಾಡಿದರೆ ಸರಿ. ಮುಂದಿನ ದಿನಗಳು ಇಂಥ ವಿಚಾರಗಳು ಬಂದಾಗ ಖಂಡಿತ ಅವರು ಒಂದು ದೊಡ್ಡ ಹೋರಾಟ ಮಾಡೋದು ಸತ್ಯ ಅಂತೇಳಿ ಅದಕ್ಕೆ ಅಲ್ಲಲ್ಲ, ಯಾವುದೇ ವಿಚಾರಕ್ಕಾಗಲಿ ಎಲ್ಲದಕ್ಕೂ ಕಲಾವಿದರು ಕೂಡ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಹತ್ಕೊಂಡು ಕೆಲಸಕ್ಕೆ ನಮ್ಮ ಒಂದು ಒಗ್ಗಟ್ಟಿನ ಕೊರತೆ ಅಂತ ಅನ್ಬೇಡಿ. ಅವ್ರು ಆ ಸಂದರ್ಭಗಳಲ್ಲಿ ಬಂದೇ ಬರ್ತಾರೆ. ಇಂಥ ಸಂದರ್ಭಗಳಲ್ಲಿ ಕಲಾವಿದರು ಕೈ ಜೋಡಿಸಿದ್ರೆ ಮಾತ್ರ ಇಂಥ ಸಮಸ್ಯೆಗಳನ್ನು ಶಾಶ್ವತವಾಗಿ ಬಗೆಹರಿಸೋಕೆ ಕಾರಣ ಆಗುತ್ತೆ. ನೀವು ಯಾವತ್ತು ನೀವಿದ್ದೀರಾ ಆ ಭಾವನೆ ಎಲ್ರಿಗೂ. ಯಾಕಂದ್ರೆ ಯಾವುದೋ ಸಣ್ಣ ಸಿನಿಮಾ ದೊಡ್ಡ ಸಿನಿಮಾ ಆ ಸಿನಿಮಾ ಇವತ್ತು ಕನ್ನಡ ಚಿತ್ರರಂಗ ನಡೀತಾ ಇರೋದೇ ಸಣ್ಣ ಸಿನಿಮಾಗಳಿಂದ. ಕಾರ್ಮಿಕರಿಗೆ ಉದ್ಯೋಗ ಸಿಗ್ತಾ ಇರೋದು ಸಣ್ಣ ಸಿನಿಮಾಗಳಿಂದ. ಯಾವ ಸಿನಿಮಾಗೂ ನಾವು ಶುಡ್ ನಾಟ್ ಡಿಸ್ಕ್ರಿಮಿನೇಟ್ ಇದು. ಬಿಗ್ ಪ್ರೊಡ್ಯೂಸರ್ ಸ್ಮಾಲ್ ಪ್ರೊಡ್ಯೂಸರ್ ಎಲ್ಲ ಪ್ರೊಡ್ಯೂಸರ್ಗೂ ಒಂದೇ ಗೌರವ ಕೊಡುವಂಥ ಕೆಲಸ ಮಾಡುವಂಥ ಕೆಲಸ ಜವಾಬ್ದಾರಿತ ಮಾಡಿದ್ರೆ ಅವಲೇ ನೋಡಿ. ಇವತ್ತು ಬಂದ್ರೆ ಜನ ನೋಡ್ತಾ ಇದ್ರೆ ಖುಷಿ ಅನ್ಸುತ್ತೆ. ಇಂಥ ಸಿನಿಮಾಗಳು ನಿಂತ್ಕೋಬೇಕು. ಇಂಥ ಸಿನಿಮಾಗಳಿಗೆ ಜನ ನೋಡಿ ಬೆಂಬಲಿಸ್ಬೇಕು. ಬಂಡವಾಳ ಸಿನಿಮಾ ರಂಗಗಳು ಬೆಳಿಬೇಕಂದ್ರೆ ಹೊಸ ನಿರ್ಮಾಪಕರು, ಹೊಸ ಕಲಾವಿದರು, ಹೊಸ ತಂತ್ರಜ್ಞರು, ಹೊಸ ನಿರ್ದೇಶಕರು ಮಾಡೋ ಸಿನಿಮಾಗಳಿಗೆ ಎಂಕರೇಜ್ ಮಾಡೋಂಥ ಕೆಲಸ ಮಾಡಬೇಕು. ಯಾವತ್ತೇ ಯಾವಾಗ ಮಾಧ್ಯಮ ಮಿತ್ರರು ಎಲೆಕ್ಟ್ರಾನಿಕ್ ಮೀಡಿಯಾದ್ರು ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಆ ಕೆಲಸನ ಮಾಡಿದಾಗ ನಮ್ಮ ಜನ ಪ್ರೇಕ್ಷಕರು ಕೂಡ ಹೊಸಬ್ರಿಗೆ ಅವಕಾಶ ಕೊಟ್ಟಾಗ ಪರಭಾಷ ಚಿತ್ರಗಳ ಹಾವಳಿ ಜಾಸ್ತಿಯಾಗಿ ನಮ್ಮ ದುಡ್ಡುಗಳನ್ನು ನೈಬರಿಂಗ್ ಸ್ಟೇಟ್ನವ್ರು ಎಂಜಾಯ್ ಮಾಡ್ತಿದ್ದಾರೆ. ಅದನ್ನು ಅವಾರ್ಡ್ ಒಂದು ಕೆಲಸ ಮಾಡಬೇಕು ಅಂದರೆ ಇಂಥ ಸಿನಿಮಾಗಳನ್ನು ಬೆಳೆಸುವಂಥ ಕೆಲಸ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಮಾಡಿದಾಗ ಮಾತ್ರ ಈ ಸಮಸ್ಯೆ ಇದೆ. ನೋಡಿ, ಒಂದೊಂದು ಥಿಯೇಟ್ರಿಗೆ ಮಲ್ಟಿಪ್ಲೆಕ್ಸಲ್ಲಿ 1300 ರೂಪಾಯಿ ಥಿಯೇಟ್ರು 6 ಶೋ